ಗುರುವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀರಾಘವೇಂದ್ರ ಗುರವೇ ನಮೋತ್ಯಂತ ದಯಾಲವೇ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣ ಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಶ್ರೀ ವಿಶ್ವೇಶತೀರ್ಥ ಗುರುಭ್ಯೋ ನಮಃ. ಮಧ್ವಾಚಾರ್ಯರನ್ನ ವೇದವ್ಯಾಸ ದೇವರ ಆಶ್ರಮದಲ್ಲಿ ಇರತಕ್ಕಂತಹ ಎಲ್ಲ ಮುನಿಗಳು ಕೂಡ ಯಾವ ರೀತಿಯಾಗಿ ನೋಡಿದರು ಅನ್ನೋದರ ವರ್ಣನೆಯನ್ನ ಮಾಡ್ತಾ ಮಧ್ವಾಚಾರ್ಯರು ಅವರ ಬಗ್ಗೆ ತಿಳಿಸ್ತಾ 32 ಲಕ್ಷಣಗಳಿಂದ ಕೂಡಿರ್ತಕ್ಕಂಥವರು. ಮತ್ತೆ ಕೊನೆಗೆ ಹೇಳಬೇಕಾದ್ರೆ ಹೇಳ್ತಾರೆ, ಅಮೃತ ಫಲ ಮಹಾಫಲ, ಅಮೃತತ್ವ ಮಹಾಫಲಪ್ರದಂ, ಫಲಗಳಲ್ಲೇ ಶ್ರೇಷ್ಠವಾದ ಫಲ ಅನ್ನೋ ಅಮೃತ ಫಲ ಯಾವುದದು ಅಂತ ಹೇಳಿದ್ರೆ ಮತ್ಯಾವುದು ಅಲ್ಲ, ಅದು ಮೋಕ್ಷವೇ. ಮೋಕ್ಷಕ್ಕೇನೆ ಆ ರೀತಿಯಾಗಿ ಹೇಳ್ತಾರೆ. ಅದು ಸಿಗಬೇಕಾದ್ರೆ ವೇದಾಧ್ಯಯನ ಅನ್ನೋದು ಬಹಳ ಮುಖ್ಯ. ವೇದಾಧ್ಯಯನವನ್ನು ಮಾಡಬೇಕು. ಅದರ ಜೊತೆಗೆ ಆ ವೇದದ ಸರಿಯಾದ ಅರ್ಥ ನಮಗಾಗಬೇಕಾದ್ರೆ ನಾವು ಬ್ರಹ್ಮಸೂತ್ರಗಳನ್ನ, ಬ್ರಹ್ಮಸೂತ್ರ ಭಾಷ್ಯವನ್ನ, ಎಲ್ಲ ಪುರಾಣಗಳನ್ನ ಪ್ರತಿಯೊಂದರ ಅಧ್ಯಯನ ಮಾಡಿ ಅದರ ಹಿನ್ನೆಲೆಯಲ್ಲಿ ನಾವು ವೇದಕ್ಕೆ ಅರ್ಥವನ್ನ ಮಾಡಿ ಅದನ್ನು ಕೂಡ ಅರ್ಥೈಸಿಕೊಂಡು ಭಗವಂತನ ಪ್ರಸಾದ ಯಾವಾಗ ನಮಗಾಗತ್ತೋ ಅವಾಗ ಆ ಮೋಕ್ಷರೂಪ ಮಹಾಫಲ ಅನ್ನೋದು ಸಿಗತ್ತೆ ಅಂತ ಅದರ ಬಗ್ಗೆ ಎಲ್ಲ ನಿರೂಪಣೆಯನ್ನ ಮಾಡಿ, ವೇದವ್ಯಾಸ ದೇವರ ಹಿಂದೆ ಇರತಕ್ಕಂತಹ ಬದರಿ ವೃಕ್ಷ ಆ ರೀತಿಯ ಅಮೃತ ಫಲವನ್ನ ಕೊಡ್ತಕ್ಕಂತಹ ವೃಕ್ಷದಂತೆ ಕಾಣ್ತಾ ಇತ್ತು. ಅದರಲ್ಲಿದ್ದ ಎಲ್ಲ ಶಾಖೆಗಳು ಕೂಡ ಇತಿಹಾಸ ಪುರಾಣಗಳ ಹಾಗಿದ್ರೆ ಅದರಲ್ಲಿ ಬಿಟ್ಟಂತಹ ಫಲ ಅದು ಮೋಕ್ಷ ಫಲವನ್ನೇ ಕೊಡ್ತಿದೆಯೇನೋ ಅನ್ನುವ ರೀತಿಯಲ್ಲಿ ಆ ವೃಕ್ಷ ಇತ್ತು ಅಂತ ಅದನ್ನ ವರ್ಣನೆ ಮಾಡಿ, ಆಮೇಲೆ ಅಲ್ಲಿದ್ದ ಮುನಿಗಳೆಲ್ಲ ಹೇಗಿದ್ರು ಅಂತ ವರ್ಣನೆ ಮಾಡ್ತಾರೆ. ಹಿಂದೆಯೂ ಅದರ ವರ್ಣನೆ ಬಂದಿತ್ತು. ಮಧ್ವಾಚಾರ್ಯರು ಆ ಮುನಿಗಳನ್ನು ಯಾವ ರೀತಿಯಾಗಿ ಕಂಡ್ರು ಅನ್ನೋದನ್ನ ಹೇಳ್ತಾ ಅವರು ಹೇಳ್ತಾರೆ, ಅತತಸ್ಯತ ವೇದಿಕಾಂತರೇ ಸುವಿಶಾಲೇ ವಿಮಲೇ ಮನೋಹರೇ ಅವಲೋಕಿತವಾನಂತ ಧೀದಿವಿದೇವಾನಿವ ತಾಪಸೋತ್ತಮಾನ್. ಎಲ್ಲ ಮಧ್ವಾಚಾರ್ಯರು ನೋಡಿದ್ರಂತೆ ಅಲ್ಲಿ ದೊಡ್ಡದೊಂದು ವೇದಿಕೆ ಇದೆ. ಆ ವೇದಿಕೆಯ ಕೆಳಗಡೆ ಸಹಸ್ರ ಸಂಖ್ಯೆಯಲ್ಲಿ ಎಲ್ಲ ಮುನಿಗಳು ಕೂಡ ಕೂತ್ಕೊಂಡಿದ್ದಾರೆ. ಆ ಮುನಿಗಳನ್ನೆಲ್ಲ ನೋಡ್ತಾ ಇದ್ರೆ ಅವ್ರಿಗೆ ಹೇಗನ್ನಿಸ್ತಾ ಇದೆ ಅಂದ್ರೆ, ಎಲ್ಲ ಸಾಮಾನ್ಯ ಮುನಿಗಳ ಸಾಧ್ಯವೇ ಇಲ್ಲ. ಇವರು ಯಾರೋ ಚಿಕ್ಕ ಚಿಕ್ಕ ವ್ಯಕ್ತಿಗಳು, ಯಾರಿಗೂ ಕೂಡ ಇಂತಹ ಒಂದು ಜಾಗ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ಸ್ಥಳದ ತನಕ ಬರಬೇಕಾಗಿದ್ರೆ ಖಂಡಿತವಾಗಲೂ ಇವರೆಲ್ಲ ದೇವತೆಗಳೇ ಇರಬೇಕು ಅನ್ನೋದನ್ನ ಸೂಚನೆ ಮಾಡ್ತಿದ್ದಾರೆ. ಇವರೆಲ್ಲ ದೇವತೆಗಳ ರೀತಿಯಲ್ಲಿ ಕಾಣಿಸಿದ್ರೆ ಆ ವೇದಿಕೆ ಅದು ಅವರಿಗೆ ಆಕಾಶದಂತೆ ಕಾಣಿಸ್ತು ಅಂತ. ಆಕಾಶದಂತೆ ವೇದಿಕೆ ಕಾಣಿಸ್ತು. ಇವರೆಲ್ಲ ಕೂತಿರ್ತಕ್ಕಂತಹ ಮುನಿಗಳು ದೇವತೆಗಳ ರೀತಿಯಲ್ಲಿ ಕಂಡ್ರು. ಅಂದ್ರೆ ಏನರ್ಥ? ಆಕಾಶದಲ್ಲಿ ದೇವತೆಗಳು ನಿಂತಿದ್ದಾಗ ಯಾವ ರೀತಿಯಾಗಿ ನಮಗೆ ಆಕಾಶದಲ್ಲಿ ದೇವತೆಗಳೆಲ್ಲ ನಿಂತರೆ ಕಾಣುತ್ತೋ ಆ ರೀತಿಯಲ್ಲಿ ಅಲ್ಲಿದ್ದ ವೇದಿಕೆ ಆಕಾಶದಂತೆ, ಅದರ ಸುತ್ತ ಇರ್ತಕ್ಕಂತಹ ಈ ಮುನಿಗಳೆಲ್ಲರೂ ಕೂಡ ದೇವತೆಗಳಂತೆ ಅವರಿಗೆ ಕಾಣಿಸ್ತಾರೆ. ಅಂದ್ರೆ ಅದರ ಅರ್ಥ ಬಹಳ ಉತ್ತಮವಾದ ತಪಸ್ಸನ್ನ ಆಚರಣೆ ಮಾಡತಕ್ಕಂಥವ್ರು ಇವರೆಲ್ಲ ಅಂತ, ಬಹಳ ಎತ್ತರದ ಸ್ಥಾನದಲ್ಲಿ ಇರ್ತಕ್ಕಂಥವರು. ಅದಕ್ಕೆ ತಾಪಸೋತ್ತಮಾನ್ ಅಂತ ಹೇಳ್ತಾರೆ. ಉತ್ತಮವಾದಂತಹ ತಪಸ್ಸು ಮೊದಲಾದವುಗಳನ್ನು ಮಾಡ್ತಾ ಭಗವಂತನ ಜ್ಞಾನ ಸಂಪಾದನೆ, ಭಗವಂತನ ಅನುಗ್ರಹ, ಭಗವಂತನ ಪ್ರಸಾದಕ್ಕೋಸ್ಕರವೇ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿರ್ತಕ್ಕಂಥವರು. ಅದಕ್ಕೆ ಭಗವಂತ ಎಷ್ಟು ಅನುಗ್ರಹ ಮಾಡಿದ್ದಾನೆ ಅಂದ್ರೆ ತನ್ನ ಬಳಿಯಲ್ಲೇ ಇವರನ್ನೆಲ್ಲ ಇಟ್ಕೊಂಡಿದ್ದಾನೆ. ಹೀಗೆ ಅವರನ್ನೆಲ್ಲ ಕಂಡ್ರು. ಆಮೇಲೆ ಮತ್ತೆ ಹೇಳ್ತಾರೆ, ಅಪಿ ಸಪ್ತತಯ ವಿರಾಜಿತಾನ್ ಗತ ಸಂಖ್ಯಾನ್ ಗುಣಿನೋ ಗುಣೋಜ್ಜಿತಾನ್ ಅಪಿಮನ್ಯು ಮದಾದಿವರ್ಜಿತಾನ್ ಗತ ಭೋಗಾನ್ ಪವನಾಶನಾನ್ ಸದಾ. ಮತ್ತೆ ಅಲ್ಲಿರ್ತಕ್ಕಂತಹ ಎಲ್ಲ ಋಷಿ ಮುನಿಗಳು ಕೂಡ ಸಪ್ತತಯ ವಿರಾಜಿತಾನ್, ಎಲ್ಲ ಮುನಿಗಳು ಜಟೆಯನ್ನು ಬಿಟ್ಟುಕೊಂಡಿದ್ರಂತೆ. ಅಂದ್ರೆ ಎಲ್ಲ ಜಟಾಧಾರಿಗಳಾಗಿರ್ತಕ್ಕಂತಹ ಮುನಿಗಳು ಎಲ್ಲರೂ ಅಂದ್ರೆ ಅದನ್ನು ಹೇಳ್ತಾರೆ, ಎಲ್ಲ ಆಶ್ರಮದವರು ಅಲ್ಲಿದ್ರು. ಬ್ರಹ್ಮಚಾರಿಗಳು ಇದ್ರು, ಗೃಹಸ್ಥರು, ವಾನಪ್ರಸ್ಥಾಶ್ರಮಿಗಳು, ಪ್ರತಿಯೊಬ್ಬರೂ ಕೂಡ ಜಟೆಯನ್ನ ಬಿಟ್ಕೊಂಡಿರ್ತಕ್ಕಂಥವರೇ ಆಗಿದ್ದಾರೆ. ಬೇಕಾದಷ್ಟು ಜನ ಇದ್ರು. ಎಲ್ಲ ಒಳ್ಳೆಯ ಗುಣಸಂಪನ್ನರು ಅಂತ. ಯಾರಲ್ಲೂ ಕೂಡ ಕೆಟ್ಟ ಗುಣಗಳಿಲ್ಲ. ಅದನ್ನು ಹಿಂದಿಂದಲೂ ಹೇಳ್ಕೊಂಡೇ ಬರ್ತಿದ್ದಾರೆ. ಯಾರಲ್ಲೂ ಕೂಡ ಕೆಟ್ಟ ಗುಣಗಳಿಲ್ಲ. ಯಾಕೆ ಕೆಟ್ಟ ಗುಣಗಳಿಲ್ಲ? ಆ ಕಾರಣವನ್ನ ಗಮನಿಸಬೇಕು. ಪ್ರತಿ ಬಾರಿ ಇದನ್ನೇ ಹೇಳ್ತಾರಲ್ಲ ಅಂತ ಅನ್ಸತ್ತೆ. ಆದರೆ ಅದಕ್ಕೆ ಅವ್ರು ಕೊಡುವ ಕಾರಣ ಬಹಳ ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಅಪಿಮನ್ಯು ಮದಾದಿ ವರ್ಜಿತಾನ್. ಇದು ಬಹಳ ಮುಖ್ಯವಾದ ಅಂಶ. ಎಲ್ಲ ಒಳ್ಳೆ ಗುಣವಂತರಾಗಿರ್ಬೇಕಾದ್ರೆ ಏನ್ ಅರ್ಥ? ಹಾಗಾದ್ರೆ ಕೆಲವರು ಮೇಲ್ನೋಟಕ್ಕೆ ನಾವು ದೊಡ್ಡ ಗುಣವಂತರು ಅಂತ ತೋರಿಸ್ಕೊಳ್ತಿರ್ತಾರೆ. ಸಾಮಾನ್ಯವಾಗಿ ನಮಗೂ ಒಳಗಡೆ ಏನಿದೆ ಅನ್ನೋದು ಗೊತ್ತಾಗೋದಿಲ್ಲ.
ಮೇಲ್ನೋಟಕ್ಕೆ 10 ಜನ ಯಾರನ್ನ ಇವನೊಬ್ಬ ಗುಣವಂತ ಅಂತ ಕರೀತಾರೋ ಅದನ್ನೇ ನಾವು ನೋಡ್ತೀವಿ. ಆದರೆ ಒಳಗಡೆಯಿಂದಲೂ ಶುದ್ಧರಾಗಿದ್ದು, ಯಾರಿಗೂ ತನಗೆ ತಾನು ಅನ್ಯಾಯವನ್ನು ಮಾಡದೆ ಸಮಾಜಕ್ಕೂ ಅನ್ಯಾಯ ಮಾಡದ ರೀತಿಯಲ್ಲಿ ಯಾರಿರ್ತಾರೆ ಅವರಿಗೆ ಪ್ರಧಾನವಾಗಿ ಆ ರೀತಿ ಆಗಬೇಕಾದ್ರೆ ಅವರು ಮದಾದಿ ವರ್ಜಿತಾನ್, ಮೊದಲಿಗೆ ಅವರು ಕಾಮಕ್ರೋಧಾದಿಗಳನ್ನು ಬಿಟ್ಟಿರ್ಬೇಕು. ಇದನ್ನ ಬಿಡೋದಿದೆಯಲ್ಲ, ಇದೇ ಬಹಳ ಮುಖ್ಯವಾಗಿರತಕ್ಕಂಥ ಅಂಶ. ಯಾರು ಕಾಮಕ್ರೋಧಾದಿಗಳನ್ನು ಬಿಟ್ಟಿರ್ತಾರೋ ಅವರನ್ನು ನಿಜವಾಗಲೂ ಗುಣವಂತ ವ್ಯಕ್ತಿ ಅಂತ ಕರೀತಾರೆ. ಅದಿದ್ದು ಕಾಮಕ್ರೋಧಾದಿಗಳಿದ್ದು ಅವನನ್ನ ಗುಣವಂತ ಅಂತ ಕರೀಲಿಕ್ಕೆ ಸಾಧ್ಯವೇ ಇಲ್ಲ. ಕಾಮಕ್ರೋಧಾದಿಗಳನ್ನು ಬಿಡೋದು ಅಂತ ಹೇಳಿದ್ರೆ ಬಯಕೆ ಇವತ್ತು ಯಾವ ವ್ಯಕ್ತಿಗಿಲ್ಲ? ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಬಯಕೆ ಇದ್ದೇ ಇರುತ್ತೆ. ಆ ಥರ ಬಯಕೆ ಇಲ್ಲದ ವ್ಯಕ್ತಿಯೇ ಇಲ್ಲ. ಕಾಮನೆ ಅಂದ್ರೆ ಬಯಕೆ. ಅದನ್ನು ಬಿಡೋದು ಅಂತ ಹೇಳಿದ್ರೆ ಏನರ್ಥ ಅಂದ್ರೆ, ಅದಕ್ಕೆ ರುಕ್ಮಿಣೀಶ ವಿಜಯ ಅಂತ ಒಂದು ಸುಂದರವಾದ ಗ್ರಂಥ ವಾದಿರಾಜರು ರಚನೆ ಮಾಡಿದ್ದಾರೆ. ಅದರಲ್ಲಿ ಇದೇ ರೀತಿಯಲ್ಲಿ ಅಕ್ರೂರ ಕೃಷ್ಣ ಪರಮಾತ್ಮನನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಅವನು ಕೇಳ್ತಾನೆ, ನನಗೆ ಕಾಮಕ್ರೋಧಾದಿಗಳನ್ನು ಕೊಡು ಅಂತ ಕೇಳ್ತಾನೆ. ಇಲ್ಲೆಲ್ಲ ಕಾಮಕ್ರೋಧಾದಿಗಳನ್ನು ಬಿಡಬೇಕು ಅಂತ ಹೇಳಿದರೆ ಅವನು ಮಾತ್ರ ಕಾಮಕ್ರೋಧಾದಿಗಳನ್ನು ಕೊಡು ಅಂತ ಕೇಳ್ಕೊಳ್ತಾನೆ. ಏನರ್ಥ ಅದಕ್ಕೆ? ಕಾಮಕ್ರೋಧಾದಿಗಳೆಲ್ಲ ಬೇಕು, ಆ ಉಪಯೋಗಿಸುವ ರೀತಿ ಅದು ಬಹಳ ಮುಖ್ಯ. ನಾವು ಈಗಿನ ಕಾಲದಲ್ಲೆಲ್ಲ ಬಹಳ ಬಳಸುವುದು ಏನಂದ್ರೆ ಮೊಬೈಲನ್ನು ಯಾವಾಗಲೂ ಬಳಸ್ತಾನೆ ಇರ್ತೀವಿ. ಎಷ್ಟೋ ಜನ ದೊಡ್ಡವರು ಹೇಳ್ತಾರೆ ಮೊಬೈಲ್ ಬಳಸೋದು ತಪ್ಪು ಅಂತ ಹೇಳ್ತಾರೆ. ಅದು ತಪ್ಪಲ್ಲ, ಮೊಬೈಲ್ ಬಳಸೋದು ಸರಿನೇ. ಯಾಕೆಂದ್ರೆ ತಂತ್ರಜ್ಞಾನ ಮುಂದುವರಿತಾ ಅದಕ್ಕೆ ತಕ್ಕ ಹಾಗೆ ನಾವು ಮುಂದುವರ್ಕೊಂಡು ಹೋಗ್ತೀವಿ. ಹಿಂದಿನ ಕಾಲದಲ್ಲೆಲ್ಲ ಪುಸ್ತಕವನ್ನು ಬರಿತಾ ಇದ್ರು, ಈಗೆಲ್ಲ ಪುಸ್ತಕವನ್ನು ಪ್ರಿಂಟ್ ಮಾಡ್ತಿದ್ದಾರೆ. ಆದ್ರೆ ಏನು ವ್ಯತ್ಯಾಸ? ಮೊಬೈಲ್ ಇದ್ದ ಮಾತ್ರಕ್ಕೆ ಹಾಳಾಗ್ತಾರೆ ಅಂತ ಅರ್ಥ ಅಲ್ಲ. ಅದಕ್ಕೊಂದು ಕಾರಣ ಹೇಳ್ತಾರೆ. ಕತ್ತಿ ಎಲ್ಲರ ಮನೆಯಲ್ಲೂ ಇರುತ್ತೆ. ಆ ಕತ್ತಿಯನ್ನ ತರಕಾರಿ ಹೆಚ್ಚೋದಕ್ಕೆ ಉಪಯೋಗಿಸಿದರೆ ಅದು ಸಾರ್ಥಕವಾದ ಉಪಯೋಗ. ಅದೇ ಕತ್ತಿಯನ್ನು ತಗೊಂಡು ಮತ್ತೊಬ್ಬನಿಗೆ ಹಾನಿ ಮಾಡಿದರೆ ಅವಾಗ ನಾವು ಜೈಲು ಸೇರ್ಬೇಕಾಗತ್ತೆ. ಆ ಥರ ಕತ್ತಿ ಇದ್ದ ಮಾತ್ರಕ್ಕೆ ಇವನನ್ನ ಕೊಲೆಗಾರ ಅಂತ ಯಾರನ್ನು ಕರೆಯೋದಿಲ್ಲ. ಕತ್ತಿ ಇದ್ದ ಮಾತ್ರಕ್ಕೆ ಕೊಲೆಗಾರ ಅಲ್ಲ, ಅದನ್ನು ಉಪಯೋಗಿಸುವ ರೀತಿಯಿಂದ ಅವನು ಎಂಥವನು ಅಂತ ಇವತ್ತಿನ ದಿನ ತೀರ್ಮಾನವನ್ನು ಮಾಡ್ತಾರೆ. ಹಾಗೆ ಕಾಮಕ್ರೋಧಾದಿಗಳು ಒಬ್ಬ ವ್ಯಕ್ತಿಯಲ್ಲಿ ಇರಬೇಕು. ಯಾವ ವಿಷಯದಲ್ಲಿ ಕಾಮನೆ ಬೇಕು ಅನ್ನೋದು ಮುಖ್ಯ. ನಮಗೆ ಬರೀ ಸಂಸಾರದಲ್ಲಿ ಕಾಮನೆ ಇದ್ರೆ ಅದು ವರ್ಜ್ಯ, ಅದನ್ನು ಯಾವತ್ತಾದ್ರೂ ಬಿಡಲೇಬೇಕು. ಕಾಮನೆ ಬೇಕು, ಯಾವುದರಲ್ಲಿ ಬೇಕು? ನಿರಂತರವಾಗಿ ಭಗವಂತನ ಕಥಾಶ್ರವಣ ಮಾಡುವ ಕಾಮನೆ, ಅದು ನಮ್ಮನ್ನು ಬಿಟ್ಟು ಹೋಗದೇ ಇರುವ ರೀತಿಯಲ್ಲೇ ನೋಡ್ಕೊಳ್ಬೇಕು. ಕ್ರೋಧ, ಯಾರಾದರೂ ದೇವರ ವಿಷಯಕವಾಗಿ ಅದು ಅವನಂತೂ ಏನು ಮಾಡಲಿಲ್ಲ, ಅವನು ಸೃಷ್ಟಿಕರ್ತ ಅಲ್ಲ, ಅವನು ಸರ್ವೋತ್ತಮ ಅಲ್ಲ, ಭಗವಂತನಿಂದಾಗಿ ಏನೂ ಆಗಿಲ್ಲ ಅಂದಾಗ ನಮಗೆ ಕೋಪ ಬರಬೇಕು. ಅದು ಸಾತ್ವಿಕವಾದ ಕೋಪ. ಆಮೇಲೆ ಅದನ್ನು ನಾವು ಸಮರ್ಥನೆ ಮಾಡಬೇಕು, ಅಷ್ಟರ ಮಟ್ಟಿಗೆ ಅಧ್ಯಯನ ಮಾಡಿರಬೇಕು. ಹೀಗೆ ಕಾಮಕ್ರೋಧಾದಿಗಳನ್ನ ಉಪಯೋಗಿಸುವ ರೀತಿ ಅದು ಬದಲಾಗಬೇಕಷ್ಟೇ. ಇವತ್ತು ಕಾಮಕ್ರೋಧಾದಿಗಳು ಇಲ್ಲದೆ ಇರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಇದ್ದ ಕಾಮಕ್ರೋಧಾದಿಗಳನ್ನ ಉಪಯೋಗಿಸುವ ರೀತಿ ಬದಲಾಗಬೇಕು. ಹಾಗೆ ಈ ಎಲ್ಲ ಮುನಿಗಳಲ್ಲೂ ಕೂಡ ಕಾಮಕ್ರೋಧಾದಿಗಳು ಭಗವತ್ಪರವಾಗಿದ್ದವು. ಅಂದ್ರೆ ಕ್ರೋಧ ಭಗವತ್ಪರ ಅಂದ್ರೆ ಮತ್ತೆ ಭಗವಂತನನ್ನು ನೋಡಿ ಕೋಪ ಅಂತ ಅರ್ಥ ಅಲ್ಲ. ಭಗವಂತನ ವಿಷಯದಲ್ಲಿ ಯಾರಾದರೂ ತಪ್ಪಾಗಿ ಮಾತಾಡಿದರೆ ಅದನ್ನ ಖಂಡಿಸಿ ಅದನ್ನ ಸಮರ್ಥನೆ ಮಾಡುವಂತಹ ರೀತಿಯಲ್ಲಿ ಇವರೆಲ್ಲ ಇದ್ರು. ಹಾಗೆ ಯಾವ ಭೋಗಗಳಂತೂ ಇಲ್ವೇ ಇಲ್ಲ. ಯತಿಯಾಶ್ರಮ ಸ್ವೀಕಾರ ಮಾಡ್ತಾರೆ ಅಂದ್ರೆ ಅವರಿಗೆ ಬಹಳ ಕಠಿಣವಾದ ನಿಯಮಗಳೆಲ್ಲ ಇರುತ್ತೆ. ಸನ್ಯಾಸಾಶ್ರಮ ತಗೊಂಡವ್ರನ್ನ ನಾವು ನೋಡ್ತಾ ಇರ್ತೀವಿ. ಕೆಲವರೆಲ್ಲ ಅನ್ಕೊಳ್ತಾರೆ ಹೊರಗಡೆಯಿಂದ ನೋಡಿ ಅವ್ರಿಗೇನು ಆರಾಮಾಗಿರ್ತಾರೆ, ಸ್ವಾಮಿಗಳಿಗೆ ಏನು ತೊಂದರೆ ಇರೋದಿಲ್ಲ, ಬೇಕಾದಷ್ಟು ಜನ ಶಿಷ್ಯರು ಇರ್ತಾರೆ, ಅವರಾಗಿ ಕಾರಲ್ಲಿ ಓಡಾಡ್ತಾ ಇರ್ತಾರೆ ಅಂತ ಮೇಲ್ನೋಟಕ್ಕೆ ಕಾಣುತ್ತೆ. ಆದರೆ ಅವರಿಗಿರ್ತಕ್ಕಂತಹ ಜವಾಬ್ದಾರಿಗಳಿದೆಯಲ್ಲ, ಅದು ಎಷ್ಟು ಜನ ಶಿಷ್ಯರಿದ್ರೂ ಅದರೆಲ್ಲದರ ಸಹಕಾರದಿಂದ ಅದನ್ನು ನಿಭಾಯಿಸೋದು ಬಹಳ ಕಷ್ಟ. ಪ್ರಧಾನವಾಗಿ ಅಗ್ನಿಯನ್ನ ಸನ್ಯಾಸಿಗಳು ಮುಟ್ಲೇಬಾರದು ಅಂತಿದೆ. ಹಾಗಾಗಿ ಅವರಿಗೆ ಅವಶ್ಯವಾಗಿ ಅವ್ರಿಗೆ ಯಾರಾದರೂ ಕೂಡ ಅಡಿಗೆ ಊಟವನ್ನು ಮಾಡಿಕೊಡ್ಲಿಕ್ಕೋಸ್ಕರವಾಗಿ ಮತ್ತೊಬ್ಬ ವ್ಯಕ್ತಿಯ ಅವಶ್ಯಕತೆ ಇದ್ದೇ ಇದೆ. ಈ ಥರ ಎಲ್ಲ ಬೇಕಾದಷ್ಟು ನಿಯಮಗಳು ಯತಿಗಳಿಗೆ ಇರೋದ್ರಿಂದ ಅವರ ಸುತ್ತಮುತ್ತ ಅಷ್ಟು ಜನ ಇರ್ತಾರೆ. ಮತ್ತೆ ಇವಾಗಿನ ಕಾಲದಲ್ಲಿ ಅವಾಗಲೇ ಹೇಳಿದ ಹಾಗೆ ಮೊದಲೆಲ್ಲ ಜನರನ್ನು ತಲುಪಲಿಕ್ಕೆ ಕಷ್ಟ ಆಗ್ತಿತ್ತು. ಈಗೆಲ್ಲ ವಾಹನಗಳು ಉಪಯೋಗಿಸಿಕೊಂಡು ಪ್ರತಿ ಹಳ್ಳಿಗೂ ಹೋಗಿ ಧರ್ಮ ಪ್ರಚಾರವನ್ನ ಮಾಡಿ ಎಲ್ಲ ಕಡೆಯಲ್ಲಿಯೂ ಕೂಡ ಭಗವತ್ಪರವಾಗಿರ್ತಕ್ಕಂತಹ ಒಂದು ಸದೃಢವಾದ ಹಿಂದೂ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಪ್ರತಿಯೊಬ್ಬ ಯತಿಗಳು ಕೂಡ ಆ ಎಲ್ಲ ವಾಹನಗಳ ಸೌಕರ್ಯವನ್ನು ಬಳಸ್ಕೊಳ್ತಿದ್ದಾರೆ. ಬಿಟ್ರೆ ಭೋಗಕ್ಕೋಸ್ಕರ ಯಾರು ಕೂಡ ಬಳಸ್ಕೊಳ್ತಾ ಇಲ್ಲ. ಭೋಗಕ್ಕೋಸ್ಕರ ಬಳಸ್ಕೊಂಡ್ರೆ ಮತ್ತು ಅವರನ್ನ ಸನ್ಯಾಸಿಗಳು ಅಂತ ಕರೆಯುವ ಅವಶ್ಯಕತೆಯೂ ಇಲ್ಲ. ಭೋಗಕ್ಕೋಸ್ಕರ ಬಳಸ್ಕೊಳ್ಳದೆ ಸಮಾಜದ ಒಳಿತಿಗಾಗಿ ಯಾರದನ್ನೆಲ್ಲ ಬಳಸ್ತಾರೋ ಅವರು ನಿಜವಾಗಲೂ ಕೂಡ ಸನ್ಯಾಸದ ಧರ್ಮದಲ್ಲಿ ಇದ್ದಾರೆ ಎನ್ನುವ ಅಂಶ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹಾಗಾಗಿ ಈ ಭೋಗ, ಅವರೆಲ್ಲರೂ ಕೂಡ ಭೋಗವನ್ನ ಬಿಟ್ಟಿದ್ರು. ಮತ್ತು ಅಷ್ಟೇ ಅಲ್ಲ, ಊಟದ ಮೇಲೂ ಆಸಕ್ತಿ ಇಲ್ಲ. ಯಾರು ನಾನು ಇದೇ ತಿನ್ಬೇಕು ಅದೇ ತಿನ್ಬೇಕು ಅನ್ನೋ ಆಸೆ, ಆ ಬಯಕೆ ಎಲ್ಲಿಯ ತನಕ ತಿನ್ನುವುದರಲ್ಲಿ
ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾ ಬಹಳ ಕಷ್ಟವಾದ ಕೆಲಸ ಅಂತ ನಾವು ಏನನ್ನೋ ಅನ್ಕೊಳ್ತೀವಿ, ಯಾವುದೋ ಬಂಡೆ ಎತ್ತೋದು ಮತ್ತೊಂದು ಅಂತ. ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಮ್ಮ ಬಾಯೊಳಗಡೆ ಇರುವ ನಾಲಿಗೆಯನ್ನ ಏನ್ ಮಾಡಿದ್ರು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಯಾವ ವ್ಯಕ್ತಿ ತನ್ನ ನಾಲಿಗೆಯನ್ನ ತನ್ನ ಹತೋಟಿಯಲ್ಲಿ ಇಟ್ಕೊಳ್ತಾನೋ ಅವತ್ತು ಅವನು ಎಲ್ಲಾ ಇಂದ್ರಿಯಗಳನ್ನು ಗೆದ್ದ ಹಾಗೆ ಅಂತ. ಅಲ್ಲಿಯ ತನಕ ಅವನು ಏನನ್ನೂ ಗೆದ್ದ ಹಾಗಲ್ಲ ಅಂತ. ಜಗತ್ತೇ ಗೆದ್ದಿರಬಹುದು, ಆದ್ರೆ ತನ್ನಲ್ಲೇ ಇರುವ ತನ್ನ ನಾಲಿಗೆಯನ್ನ ಗೆಲ್ಲುವ ತನಕ ತಾನು ಏನನ್ನೂ ಗೆದ್ದಿಲ್ಲ ಅಂತ. ಅಲ್ಲಿದ್ದ ಎಲ್ಲ ಮುನಿಗಳ ಬಗ್ಗೆ ಹೇಳ್ತಾ ಬಹಳ ಚೆನ್ನಾಗಿ ಹೇಳ್ತಾರೆ, ಗತಭೋಗಾನ್ ಪವನಾಶನಾನ್ ಸದಾ. ಅವ್ರು ಯಾವತ್ತಿಗೂ ಕೂಡ ಊಟದ ಮೇಲೆ ಅವ್ರು ಯಾರಿಗೂ ಆಸಕ್ತಿಯೇ ಇಲ್ಲ. ಗಾಳಿಯನ್ನೇ ಕುಡ್ಕೊಂಡು ಜೀವನವನ್ನ ನಡೆಸ್ತಾ ಇತ್ತು. ಗಾಳಿಯನ್ನು ಕುಡ್ಕೊಂಡು ಸಾಕಾಗುತ್ತಾ ಅಂದ್ರೆ ಆ ರೀತಿಯಾದ ಒಂದು ಅಭ್ಯಾಸ ಮಾಡಿಕೊಂಡ್ರೆ ಆ ರೀತಿಯಲ್ಲಿ ಜೀವನ ಸಾಗಿಸ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ದೊಡ್ಡ ದೊಡ್ಡ ರೋಗ ಬಂದು ಇಡೀ ಜಗತ್ತೇ ತತ್ತರಿಸಬೇಕಾದ್ರೆ ಯಾವತ್ತು ಒಂದು ನಿಮಿಷವೂ ಮನೆಯಲ್ಲಿಲ್ಲದ ವ್ಯಕ್ತಿ 2-3 ತಿಂಗಳುಗಳ ಕಾಲ ಮನೆಯಲ್ಲೇ ಕೂಡುವ ಪರಿಸ್ಥಿತಿ ನಿರ್ಮಾಣ ಆಯ್ತು. ಮೊದಲೊಂದು 10 ದಿನ ಕಷ್ಟ ಆಯ್ತು, ಆಮೇಲೆ 50 ದಿನ ಮನೆ ಬಿಟ್ಟು ಹೋಗ್ಲಿಕ್ಕೆ ಬೇಜಾರಾಯ್ತು. ಆ ರೀತಿಯಲ್ಲಿ ಅಭ್ಯಾಸ ಅದು ಮನುಷ್ಯನನ್ನ ಏನು ಬೇಕಾದ್ರೂ ಮಾಡ್ಲಿಕ್ಕೆ ಸಿದ್ಧಗೊಳಿಸುತ್ತೆ. ಹಾಗಾಗಿ ಅವರೆಲ್ಲ ಪವನಾಶನ ಗಾಳಿ ಗುಡ್ಕೊಂಡು ಹೇಗಿದ್ರಪ್ಪ, ಇವರು ಸುಮ್ಮನೆ ಹೇಳ್ಬೇಕು ಅಂತ ಹೇಳ್ತಾರಲ್ಲ ಅಂದ್ರೆ ಹಾಗಲ್ಲ. ಅದರ ಒಂದು ಅಭ್ಯಾಸದಿಂದಾಗಿ, ಪ್ರಾಣಾಯಾಮ ಶಕ್ತಿಯಿಂದಾಗಿ, ಅದನ್ನ ಒಳ್ಳೆಯ ರೀತಿಯಲ್ಲಿ ಅನುಷ್ಠಾನ ಮಾಡೋದ್ರಿಂದಾಗಿ ಅದೇ ನಮ್ಮ ಜೀವನಕ್ಕೆ ಸಾಕಾಗತ್ತೆ. ಬೇರೆ ಆಹಾರಗಳ ಅವಶ್ಯಕತೆ ಇರೋದಿಲ್ಲ. ಹೀಗೆ ಮಧ್ವಾಚಾರ್ಯರು ಆ ವೇದಿಕೆಯ ಕೆಳಗಡೆ ಇರತಕ್ಕಂಥ ಎಲ್ಲ ಋಷಿಗಳ ಲಕ್ಷಣ ಅವ್ರು ಹೇಗಿದ್ರು ಅನ್ನೋದನ್ನ ಬಹಳ ಚೆನ್ನಾಗಿ ಅದನ್ನ ವರ್ಣನೆ ಮಾಡ್ತಾರೆ. ಇದಾದ ಮೇಲೆ ಇದು ವೇದಿಕೆಯ ಕೆಳಭಾಗದಲ್ಲಿದ್ದ ಮುನಿಗಳನ್ನ ನೋಡಿದ್ರು. ಆಮೇಲೆ ವೇದಿಕೆಯ ಮೇಲೆ ಅವರ ಮೂಲ ಉದ್ದೇಶ, ಅವರು ಬಂದದ್ದೇ ವೇದವ್ಯಾಸ ದೇವರ ದರ್ಶನವನ್ನ ಮಾಡ್ಲಿಕ್ಕೋಸ್ಕರವಾಗಿ. ಆ ವೇದಿಕೆಯ ಮಧ್ಯದಲ್ಲಿ ಸರಿಯಾಗಿ ಆ ಬದರಿ ವೃಕ್ಷದ ಕೆಳಗಡೆ ಮಧ್ಯದಲ್ಲಿ ವೇದವ್ಯಾಸ ದೇವರು ಕೂತಿದ್ದಾರಂತೆ. ಅವರನ್ನ ನೋಡ್ತಾ ಇದ್ರೆ ಹೇಗೆ ಕಂಡ್ರು ವೇದವ್ಯಾಸ ದೇವರು ಮಧ್ವಾಚಾರ್ಯರಿಗೆ ಅನ್ನುವ ಅಂಶವನ್ನ ಬಹಳ ಚೆನ್ನಾಗಿ ಹೇಳ್ತಾರೆ. ಮುನಿಮಂಡಲ ಮಧ್ಯವರ್ತಿನಂ ತ್ರಿಜಗನ್ಮಂಡಲ ಮಂಡನಾಯಿತಂ ಇಹ ಸತ್ಯವತಿ ಸುತಂ ಹರಿಂ ಪರಿಪೂರ್ಣ ಪ್ರಮತಿ ಸಮೈಕ್ಷತ. ಮಧ್ವಾಚಾರ್ಯರು ವೇದವ್ಯಾಸರನ್ನ ಕಂಡ್ರು ಅನ್ನೋದಿಷ್ಟೇ ವಿಷಯ. ಆದರೆ ಆ ಕಂಡ ದೃಷ್ಟಿ ಯಾವ ರೀತಿಯಾಗಿ ನೋಡಿದ್ರು ಮಧ್ವಾಚಾರ್ಯರು ವೇದವ್ಯಾಸರನ್ನ ಅಂದ್ರೆ, ಮುನಿಮಂಡಲ ಮಧ್ಯವರ್ತಿನಂ, ಆ ಎಲ್ಲ ಮುನಿಗಳ ಸಮೂಹದ ಮಧ್ಯದಲ್ಲಿ ಕಂಗೊಳಿಸ್ತಾ ಇದ್ದಾರೆ. ಹೇಗಿದ್ದಾರೆ ಅಂದ್ರೆ ತ್ರಿಜಗನ್ಮಂಡಲ ಮಂಡನಾಯಿತಂ. ಇವತ್ತು 3 ಲೋಕಗಳಲ್ಲಿಯೂ ಎಲ್ಲ ಕಡೆ ಸುತ್ತಿ ಬಂದ್ರು ಈ ತರದ ಒಬ್ಬ ವ್ಯಕ್ತಿಯನ್ನ ಕಾಣ್ಲಿಕ್ಕೆ ಸಾಧ್ಯವೇ ಇಲ್ಲ. ಕೆಲವರು ಈ ತರದ ವ್ಯಕ್ತಿಯನ್ನು ನೋಡ್ಲಿಕ್ಕೆ ನಮ್ಮಿಂದ ಆಗೋದೇ ಇಲ್ಲ. ಯಾರೇ ಇರಬಹುದು, ಅವರು ಇಂದ್ರ ಚಂದ್ರ ಎಂಥದ್ದೇ ದೊಡ್ಡ ದೊಡ್ಡ ಸ್ಥಾನದಲ್ಲಿರಬಹುದು, ಭೂಲೋಕ ಎಲ್ಲ ಲೋಕಗಳನ್ನ ಸುತ್ತಕೊಂಡು ಬಂದರೂ ಕೂಡ ಇವಾಗ ಏನು ಈ ಮುನಿಗಳ ಮಧ್ಯದಲ್ಲಿ ಕೂತಿರುವ ವೇದವ್ಯಾಸ ದೇವರಿದ್ದಾರೆ, ಅವರಂಥ ಒಬ್ಬ ವ್ಯಕ್ತಿಯನ್ನ, ಅಷ್ಟು ಕಂಗೊಳಿಸ್ತಕ್ಕಂಥ ವ್ಯಕ್ತಿಯನ್ನ ಇಡೀ ಜಗತ್ತಿನಲ್ಲ ಎಲ್ಲಾ ಲೋಕಗಳಲ್ಲಿ ಹುಡುಕಿದ್ರೂ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸುಂದರವಾಗಿರತಕ್ಕಂತಹ ರೂಪ. ಪರಿಪೂರ್ಣ ಪ್ರಮತಿ ಸಮೈಕ್ಷತ. ಪರಿಪೂರ್ಣ ಪ್ರಮತಿ, ಪೂರ್ಣಪ್ರಜ್ಞರು ಅಂತ ಮಧ್ವಾಚಾರ್ಯರನ್ನ ಕರೀತಾರೆ. ಅವರು ಮಧ್ವಾಚಾರ್ಯರು ಮಧ್ಯದಲ್ಲಿ ಇಹ ಸತ್ಯವತೀ ಸುತಂ ಹರಿಂ, ಸತ್ಯವತೀ ಸುತಂ, ಸತ್ಯವತೀ ದೇವಿಯ ಪರಾಶರ ಋಷಿಗಳು ಮತ್ತು ಸತ್ಯವತೀ ದೇವಿಯರ ಮಗನಾಗಿರ್ತಕ್ಕಂತಹ ಸಾಕ್ಷಾತ್ ನಾರಾಯಣನೇ. ಮತ್ಯಾರು ಕೆಲವರೆಲ್ಲ ಹೇಳೋ ಹಾಗೆ ವೇದವ್ಯಾಸೋ ನಾಮ ಕಶ್ಚನ ಋಷಿ ಅಂತೆಲ್ಲ ಏನು ಹೇಳ್ತಾರೆ, ಆ ಥರ ಎಲ್ಲ ಅಲ್ಲದೆ ಸಾಕ್ಷಾತ್ ನಾರಾಯಣನೇ, ಭಗವಂತನೇ ವೇದವ್ಯಾಸ ದೇವರ ರೂಪದಿಂದ ಅವತಾರ ಮಾಡಿರ್ತಕ್ಕಂಥ ಅವರನ್ನ ಈ ಎಲ್ಲ ಮುನಿಗಳ ಮಧ್ಯದಲ್ಲಿ ಅವರು ಕಾಣ್ತಾರೆ. ಅವರನ್ನ ನೋಡಿ ಪರಮ ಸಂತೋಷ ಆಗುತ್ತೆ. ಆ ಸಂತೋಷಕ್ಕೆ ಭಗವಂತನನ್ನ ನೋಡಬೇಕಾದ್ರೆ ಒಂದು ಒಳ್ಳೆಯ ಸೂಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲಿ ನಾವು ಯಾವುದೇ ದೇವಸ್ಥಾನಗಳಿಗೋ ಮತ್ತೊಂದು ಕಡೆಗೆ ಹೋದಾಗ ದೇವರನ್ನ ಯಾವ ರೀತಿಯಾಗಿ ನೋಡಬೇಕು, ದೇವರನ್ನು ನೋಡೋದ್ರಲ್ಲೂ ಕ್ರಮ ಇದೆ. ನಾವು ತಿರುಪತಿಯ ತನಕ ಬಹಳ ಕಷ್ಟಪಟ್ಟು ಹೋಗ್ತೀವಿ, ದೊಡ್ಡದಾಗಿ ಸಾಲಲ್ಲಿ ನಿಂತ್ಕೊಳ್ತೀವಿ, 2 ನಿಮಿಷ ದೇವ್ರು ಕಂಡ್ರೆ ಸಾಕು ಮುಂದಕ್ಕೆ ಹೊರಟೋಗ್ತೀವಿ. ಸತ್ಯ ಅಲ್ಲಿ ಅವಕಾಶ ಬಹಳ ಕಡಿಮೆ. ಆದರೆ ಅವಕಾಶ ಇರುವ ಕಡೆಗಳಲ್ಲಿ ದೇವರನ್ನ ಯಾವ ರೀತಿಯಾಗಿ ನೋಡಬೇಕು ಅನ್ನುವ ಅಂಶವನ್ನ ತಿಳಿಸಿಕೊಡುವ ನಿಟ್ಟಿನಲ್ಲಿ ವೇದವ್ಯಾಸ ದೇವರ ವರ್ಣನೆಯನ್ನ ಮಾಡ್ತಾರೆ. ಅದನ್ನ ನಾಳೆಯ ದಿನ ನೋಡೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಕೃಷ್ಣಾರ್ಪಣಮಸ್ತು.